ಎಜುಕೇಷನ್ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಸಾರ್ ಒಂದು ಕಾಪಿ ಇದೆ, ಎಜುಕೇಷನ್ ಕಮಿಷನ್ ಆಲ್ರೆಡಿ ಪುಟಪ್ ಮಾಡಿದ್ದೀನಿ. ಸಾರ್ ಕೂಡ ರಿಕ್ವೆಸ್ಟ್ ಮಾಡ್ತಾ ಇರೋದು, ಒಂದು ಕೆಜಿಎಫ್ ತಾಲೂಕು ಮಾತ್ರ ಬಿಡಿ, ಕೆಜಿಎಫ್ ತಾಲೂಕಲ್ಲಿ ನಾವು ಹುಟ್ಟಿದೀವಿ, ಆ ಜಾಗದಲ್ಲಿ ಮಕ್ಕಳು ತುಂಬಾ ಬಡವ ಜನ ಇದ್ದಾರೆ, ಮೈನಿಗೆ ಓದಿರೋರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಸಾರ್ ಕೂಡ ನಾವು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತಾ ಇರೋದು, ಒಂದು ಸ್ಕೂಲಲ್ಲಿ ಇಷ್ಟು ಜನ ತಗೊಳ್ತಾರೆ, ತಗೊಂಡ್ರ ಮೇಲೆ ರಿಪೋರ್ಟಿಂಗ್ ಸೆಕ್ಷನ್ ಗೌರ್ಮೆಂಟ್ ಗಳಿಂದ ಅಪ್ ಟು 2028 ಆರ್ಡರ್ ಕೊಟ್ಟಿದ್ದಾರೆ. ಆರ್ಡರ್ ಕೊಟ್ಟ ಮೇಲೆ ಎಕ್ಸ್ಟ್ರಾ ಸ್ಕೂಲ್ ಸಜೆಷನ್ ಹೆಂಗೆ ಮಾಡ್ತಾರ ಅದು ಸಾರ್ ಬಿಟ್ಟಿದ್ದು ಗೌರ್ಮೆಂಟ್ ಉನ್ನತ ಇದು ಓಪನ್ ಆಗಿಲ್ಲ ಸಾರ್ ಹೇಳ್ತಾರೆ. ಅಷ್ಟು ಜನಕ್ಕೆ ಜವಾಬ್ದಾರಿ ಯಾರು ಕೊಡೋದು? ಸಪೋಸ್ ಅವ್ರು ಲಾಲ್ಟಿನ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ, ಸರ್ ಇದೊಂದು ಇದು ಕೊಡಿ ನನಗೆ CBC ಹೇಳ್ತಾರೆ. CBCಗೆ ನಮ್ಮ ಕಡೆ ಸಾರ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಹೋಗುತ್ತೆ, ಸ್ವಲ್ಪ ಫೀಸ್ ಬಡದು. LKG ಓದೋದಕ್ಕೆ 42,000 ತಗೊಳ್ತಾರೆ. ಫಸ್ಟ್ನೇ ಕ್ಲಾಸ್ ಅದು ಬರೀ ಅಡ್ಮಿಷನ್. DC ಸಾಹೇಬರು ಆಲ್ರೆಡಿ ಪೇಪರ್ ಹಾಕಿದ್ದಾರೆ. DC ಸಾಹೇಬರು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ DC ಸಾಹೇಬರು ಏನ್ ಹೇಳಿದ್ದಾರೆ, ಎನಿ ಸ್ಕೂಲ್ ಡೊನೇಷನ್ ತಗೊಳ್ಳೋದು ತಪ್ಪು ಹೇಳಿದ್ದಾರೆ. ಸಾಕು ಗೊತ್ತದು, ಇಡೀ ಜನ ಗೊತ್ತು. DC ಸಾಹೇಬರು ಆರ್ಡರ್ ಮಾಡಿದ್ರೆ ಸ್ಕೂಲ್ ಅವರು ಡೊನೇಷನ್ ತಗೊಳ್ತಾರೆ, ಯಾವ ರೀತಿಯಲ್ಲಿ ತಗೊಳ್ತಾರೆ. ನಾವು ಮನವಿ ಮಾಡ್ತಾ ಇರೋದು ನಮ್ಮ ಕಮಿಷನರ್ ಸರ್ ಹತ್ರ, ಎಜುಕೇಶನ್ ಕಮಿಷನರ್ ಸಾರ್ ಕಡೆದ ಏನು ಒಂದು ಸ್ಕೂಲ್ ಹಂಗಾಯ್ತು. ಸರಿ, ಏನೇನು ಸ್ಕೂಲ್ ಟೆಂಪ್ರರಿ ಕೆಲಸ ತುಂಬಾ ಜನ ಮಾಡ್ತಾರೆ. ಅವ್ರಿಗೆ ಸಾರ್ ಕಡೆಯಿಂದ ಏನು PF ಇದೆ ಏನಿದೆ ನಮ್ಗೆ ಐಡಿಯಾ ಇಲ್ಲ. ಅವರೇ ನಮ್ಮ ಹೇಳ್ಬೇಕು. ಟೆಂಪ್ರರಿ ತುಂಬಾ ಜನ ಕೆಲಸ ಮಾಡ್ತಾರೆ. ಅವ್ರಿಗೆ ಅಕೌಂಟ್ ಅಲ್ಲಿ ಸ್ಯಾಲರಿ ಹೋಗುತ್ತಾ, ಹೆಂಗೂ ಹೋಗುತ್ತೆ, ನಿಮ್ ಕಡೆ ಹೆಂಗೆ ಕೊಡ್ತಾರೆ. ಕೆಲವು ಜನ ತುಂಬಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಾರ್ ನೆಕ್ಸ್ಟ್ ನಾವು ಮಾತಾಡ್ತೀವಿ. ಅದು ಬಿಟ್ಟರ ಮೇಲೆ ಏನೇನು ಸ್ಕೂಲ್ KGF 14 ಸ್ಕೂಲ್ ಇದೆ. 7 ಸ್ಕೂಲ್ ಗೌರ್ಮೆಂಟ್ ಕಡೆಯಿಂದ ತುಂಬಾ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಸ್ಯಾಲರಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಅವರು ಅಲ್ಲಿ ಫೀಸ್ ತಗೊಳ್ತಾರೆ. ಒಂದೊಂದು ಸ್ಕೂಲಲ್ಲಿ ಅಪ್ ಟು ಟೋಟಲಿ KGF 7 ಸ್ಕೂಲ್ ತುಂಬಾ ಜನ ಫೀಸ್ ತಗೊಳ್ತಾ ಇದ್ದಾರೆ. ಅವ್ರು ಕೇಳಿದ್ರೆ ನನ್ನ BO ಪರಿಚಯ ಇದ್ದಾರೆ, DD ಪರಿಚಯ ಇದ್ದಾರೆ ಹೇಳ್ತಾರೆ. ಇಮ್ಮಿಡಿಯೇಟ್ ಒಂದೇ ಸರ್ ಅದು ನಿಜವಾಗ್ಲೂ ಅದು ಇರೋ ಫ್ಯಾಕ್ಟ್ ಹೇಳ್ತಾರೆ, ಸಾರ್ಗೆ ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ ಹೇಳ್ತಾರೆ. ಅದು ಬಿಟ್ಟರೆ ಮೇಲೆ ಏನಿಲ್ಲ. ನಮ್ ಗಮನಕ್ಕೆ ಬಂದಿರೋದು ಸಾರ್ ಕಡೆಯಿಂದ ನಾವೇನು ಕೇಳ್ತಾ ಇದೀವಿ, ಸರ್ ಇದು ನೋಡಬೇಕು, ಪರ್ಸನಲ್ ಆಗಿ ವಿಸಿಟ್ ಬನ್ನಿ, ಒಂದೊಂದ್ಸಲ ಬನ್ನಿ, ಇವರೆಲ್ಲ ಸ್ವಲ್ಪ ಐಡೆಂಟಿಫೈ ಮಾಡಿ ಅವ್ರನ್ನ ಒಂದು ಇನ್ಸ್ಟ್ರಕ್ಷನ್ ಕೊಡಿ. ಇಂಟರ್ನ್ಯಾಷನಲ್ JD ಸ್ಕೂಲು ಕೃಷ್ಣಾವರಂ ಇರೋದು, ಬುಕ್ ಅಂಡ್ ಫೀಸ್ ಎರಡಿಗೆ 6,500 ಪ್ಲಸ್ ಯೂನಿಫಾರ್ಮ್ಗೆ ಒಟ್ಟಿಗೆ ಸೇರಿ 9,500 ಲಿಸ್ಟ್ ಇದೆ ಸರ್. ನಾನು ಅವ್ರು ಏನು ತಗೊಂಡಿದ್ದಾರೆ ವಿತ್ ವೋಚರ್ ನಾನು ಕೊಡ್ತೀನಿ. ಅದೇ ತರ ಪ್ರೈವೇಟ್ ಸ್ಕೂಲ್ ಫಿಕ್ಸ್ ಮಾಡಿರೋದು, ಸನ್ ಜೋಸಫ್ 4,000, ಸನ್ ಥ್ರೇಸಾ 3,000, 4,000 ಹಿಂಗೆ ಒಂದೊಂದು 7 ಸ್ಕೂಲ್ ತಗೋತಾ ಇರೋದ್ರೆ ಅವ್ರು ಯಾರು ಭಯ ಇಲ್ಲ. ಹಂಗೆ ಅವ್ರು ಏನ್ ಹೇಳ್ತಾರೆ, ನಮ್ಗೆಲ್ಲಾ ಕಡೆ ಗ್ರಿಪ್ ಇರುತ್ತೆ, ಬ್ಯಾಲೆನ್ಸ್ ಇರುತ್ತೆ, ನಮ್ಮ ಸಾರೆಲ್ಲ ನೋಡ್ಕೊಳ್ತಾರೆ, ನಾವು ದೊಡ್ಡ ಆಫೀಸರ್ ಲೆಕ್ಕಿದೀವಿ, ಒಂದು ಭಾವನೆ ಬರುತ್ತೆ ನಮ್ಗೆ. ಆತರ ಸಾರ್ ಇಲ್ಲ ನನ್ನ ಪ್ರಕಾರ. ಕೃಷ್ಣಮೂರ್ತಿ ಸಾರ್ ಹಂಗಿಲ್ಲ. ಒಳ್ಳೆ ಆಫೀಸರ್ಸ್, ಅವ್ರಿಗೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ, ಬರ್ತೀವಿ. ನಮ್ಮ ಏನು ಜನಕ್ಕೆ ಓದೋದಾಗ ಬಡವರು ಓದೋ ಜಾಗ. ಎಜುಕೇಶನ್ ಅಲ್ಲಿ ಈ ತರ ದೊಡ್ಡ ಇಶ್ಯೂ ಮಾಡೋದು ಬೇಡ ಅಂತ ನಾನು ಕೇಳ್ತಾ ಇದ್ದೀವಿ. ಸಾರ್ ಒಂದೊಂದ್ಸಲ ವಿಸಿಟ್ ಬರಬೇಕು ಸಾರ್. ಅದೇ ತರ ಸಾರ್ ಏನು ಆನ್ಸರ್ ಮಾಡ್ತಾರೆ ಕೇಳ್ಕೊಂಡು ನಾವು ಇಲ್ಲಿಂದ ಮೂವ್ ಆಗ್ತೀವಿ. DC ಸಾಹೇಬರು ಕೂಡ ಆಲ್ರೆಡಿ ಇಂಟಿಮೇಷನ್ ಕೊಟ್ಟಿದ್ದಾರೆ. ಎಲ್ಲ ಪೇಪರ್ ಅಲ್ಲಿ ನ್ಯೂಸ್ ಬಂದಿದೆ, ಎಲ್ಲಾ ಕಡೆ ಬಂದಿದೆ. ಡೊನೇಷನ್ ತಗೊಳ್ಳೋದು ಫಾಲ್ಟ್ ಬಂದಿದೆ. DC ಸಾಹೇಬರು ಹೇಳಿದ್ರೆ ಮಾಡಿ ಡೊನೇಷನ್ ತಗೊಳ್ತಾರೆ ಅಂದ್ರೆ ಅಷ್ಟು ಧೈರ್ಯ ಎಲ್ಲಿಂದ ಅವ್ರ ಪ್ರೈವೇಟ್ ಸ್ಕೂಲ್ ಬರುತ್ತೆ ಸಾರ್ ಹತ್ರ ನಾನು ಕೇಳ್ತೇನೆ. ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಫೀಸ್ ಕಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ತಾವು ಹೇಳ್ತಿದ್ದೀರಾ. ಅದು ಖಾಸಗಿ ಶಾಲೆಗಳಲ್ಲಿ ಫೀಸ್ ತಗೊಳೋದು ಅಂತಂದರೆ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಬೇಕು, ಶುಲ್ಕ ಎಷ್ಟು ತಗೊಂಡಿದ್ದೀವಿ ಅಂತ. ಅದು ಈಗಾಗಲೇ ಮಾಡ್ತಾ ಇದ್ದಾರೆ, ಈ BOಗಳ ಕಡೆಯಿಂದ ಬಂದಿದೆ ಮಾಹಿತಿ. ಆದರೂ ಸಹ ನಾನು ವಿಶೇಷವಾಗಿ ಮೊದಲನೇ ಆದ್ಯತೆ ಕೊಟ್ಟು KGF ತಾಲೂಕಿಗೆ ನಮ್ಮ ಆಫೀಸಿನಿಂದ ಎಲ್ಲ ಆಫೀಸರ್ಸ್ನ ಪ್ರತಿ ಸ್ಕೂಲ್ಗೆ ದೊಡ್ಡ ಶಾಲೆಗಳಿಗೆ ವಿಸಿಟ್ ಮಾಡಿಸಿ ಆಡಿಟ್ ರಿಪೋರ್ಟು ಅವ್ರು ಪ್ರಕಟಣೆ ಏನು ಮಾಡಿದ್ದಾರೆ ಶುಲ್ಕ ಅದಕ್ಕೆ ತಾಳೆ ಆಗ್ತಾ ಇದೆಯಾ, ಎಷ್ಟು ತೊಗೊಳ್ತಿದ್ದಾರೆ, ಡೊನೇಷನ್ ಎಷ್ಟು ತೊಗೊಳ್ತಾ ಇದ್ದಾರೆ, ಫೀಸ್ ಎಷ್ಟು ತೊಗೊಳ್ತಿದ್ದಾರೆ, ಟೆಕ್ಸ್ಟ್ ಬುಕ್ಕು
ಮತ್ತು ಯೂನಿಫಾರ್ಮ್ಗೆ ಸಂಬಂಧಪಟ್ಟಂಗೆ ಏನೇನು ತಾವು ಹೇಳ್ತಿದ್ದೀರಾ ಆ ವಿಷಯಗಳೆಲ್ಲನೂ ಪರಿಶೀಲನೆ ಮಾಡೋದಕ್ಕೆ ನಾನು ನಮ್ಮ ಆಫೀಸಿಂದಲೇ ಇವತ್ತೊಂದು ತಂಡ ಮಾಡಿಬಿಟ್ಟು ಫಸ್ಟ್ KGF ವಿಸಿಟ್ ಮಾಡ್ತಾರೆ ನಾಳೆಯಿಂದ. ಸರ್ ನಾಳೆ SSLC ಎಕ್ಸಾಮ್ ಇದೆ, ಅದ್ರ ಜೊತೆಗೂ ಬೆಳಿಗ್ಗೆ ವಿಸಿಟ್ ಮಾಡ್ತಾರೆ, ಮಧ್ಯಾಹ್ನ ಒಂದು ಸ್ಕೂಲ್ ವಿಸಿಟ್ ಮಾಡ್ತಾರೆ. ಸೊ ಹಂಗಾಗಿ ಮೊದಲನೇ ಆದ್ಯತೆಯಾಗಿ KGF ತಾಲೂಕಿಗೆ ವಿಸಿಟ್ ಮಾಡಿಸ್ತೀನಿ. ಅಲ್ಲಿ ಏನೇನು ಲ್ಯಾಪ್ಸಸ್ ಇದಾವೆ ಅಂತ ಅನುದಾನಿತ ಶಾಲೆಗಳಲ್ಲಿ ನೀವು ಹೇಳ್ದಂಗೆ ಕಲೆಕ್ಟ್ ಮಾಡಬಾರ್ದು, ನಿಜ. ಫೀಸು ಕಲೆಕ್ಟ್ ಮಾಡೋಂಗಿಲ್ಲ. ಅದಕ್ಕೂ ಸಂಬಂಧಪಟ್ಟಂಗೂ ಸಹ ಅನುದಾನಿತ ಶಾಲೆಗಳಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ. ಬಂದಾದ್ಮೇಲೆ ಇಲ್ಲ ಸರ್, ನೀವು ಹೋಗ್ತೀರಾ ಎಲ್ಲ ಏನಿಲ್ಲ, ಸಾರ್ ಹೋಗಿದ್ರ ಮೇಲೆ ಅವ್ರು ಏನೇ ಹೇಳ್ತಾರೆ ನಾನು ಮಾಡಲ್ಲ ಅಂತಾರೆ. ಅಲ್ಲಿ ನಮ್ಮ ಲೆಟರ್ ಕೊಟ್ಟಿದ್ದೀವಿ, ನಾನು ಡೈರೆಕ್ಟ್ ಹೇಳ್ತೀವಿ, ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅವರು ಕರೆಸ್ತೀವಿ, ಡೈರೆಕ್ಟ್ ನಿಮ್ ಕಡೆ ಇಂಟಿಮೇಷನ್ ಕೊಡ್ತಾರೆ. ಇನ್ನೊಂದು ಸರ್, ಇಷ್ಟು ಸ್ಟ್ರಕ್ಚರ್ ಬೋರ್ಡ್ ಹಾಕ್ಬೇಕು ಹೇಳಿ ಸರ್, ಜನ ನೋಡ್ಕೊಂಡು ಅದು ಎಷ್ಟು ಅವ್ರು ಎಷ್ಟು ಆಗ್ತಾರೆ ಅಷ್ಟು ಪ್ರಿವಿಲೇಜ್ ಎಷ್ಟು ಬೇಕಾದ್ರೂ ಹಾಕ್ಲಿ ಸರ್, ಅದ್ರ ಬಗ್ಗೆ ನಮ್ಗೆ ಏನು ಇದನ್ನಿಲ್ಲ. ಬೋರ್ಡ್ ಹಾಕ್ಬೇಕು, ಇಷ್ಟು ನಮ್ಮ ಕಡೆಯಿಂದ ಒಂದು ಸ್ಟೂಡೆಂಟ್ಸ್ಗೆ ಇಷ್ಟು ಜನ ಸ್ಟೂಡೆಂಟ್ಸ್ ಕಲೆಕ್ಷನ್ ಮಾಡ್ತೀವಿ, ನಮ್ಮ ಕಡೆಯಿಂದ ನೀವು ಬೇಕಂದ್ರೆ ಬಂದು ಜಾಯಿನ್ ಮಾಡಿ, ಇಲ್ಲಾಂದ್ರೆ ಬೇರೆ ಸ್ಕೂಲ್ ಹಿಂಗೆ ಆಗ್ಬಿಟ್ರೆ ಏನಾಗುತ್ತೆ, ಜನಕ್ಕೆ ಗೊತ್ತಾಗುತ್ತೆ ಸರ್ ಇದು ಏನು ಇವ್ರು ಏನ್ ಮಾಡಲ್ಲ. ನಾರ್ಮಲ್ ಆಗಿ ಅವ್ರಿಗೇನು ಒಂಥರ ಧೈರ್ಯ ತುಂಬಾ ಇದೆ ಸರ್. ಅದಕ್ಕೆ ನಾವು ಸ್ಕೂಲ್ ಹತ್ರ ಯಾರ ಹತ್ರ ಹೋಗೋದು ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಏನು ಆಫೀಸರ್ಸ್ ಹತ್ರ ಗೌರ್ಮೆಂಟ್ ನೀವು ಹೇಳ್ತಾ ಇರೋದು ಬಹಳ ಸರಿಯಾಗಿದೆ. ಮಕ್ಕಳಿಗೋಸ್ಕರ ಬಡ ಕುಟುಂಬದಲ್ಲಿ ಅಷ್ಟೇ ಸರ್, ಮಕ್ಕಳಿಗೆ ನಮ್ಮ ಕಾಳಜಿ ಏನಿದೆ ಅದನ್ನ ನಾನು ಒಪ್ಕೊಳ್ತೀನಿ, ಅಪ್ರಿಶಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರನೇ ನಮ್ಮ ಆಫೀಸಿಂದ ಟೀಮ್ ಕಳಿಸ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿಸಿ ಯಾವ್ಯಾವ ಶಾಲೆಯಲ್ಲಿ ನಿಗದಿಪಡಿಸಿದೆ ಅವ್ರೇನು ಪ್ರಕಟಣೆ ಮಾಡಿದ್ದಾರೆ, ಆಡಿಟ್ ರಿಪೋರ್ಟ್ ಏನಿದೆ, ಆ ಶಾಲೆಗೆ ಎಷ್ಟು ಎಕ್ಸ್ಪೆನ್ಸ್ ಬರುತ್ತೆ ಎಲ್ಲವೂ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನಾನು ರಿಪೋರ್ಟ್ ಮಾಡಿಬಿಟ್ಟು ಅವ್ರ ಮೇಲೆ ಬೋರ್ಡ್ ಹಾಕ್ಬೇಕು ಸರ್, ಬೋರ್ಡ್ ಹಾಕ್ಬೇಕು, ಬೋರ್ಡ್ ಎಲ್ಲ ತಾಲೂಕು ಮಾಡ್ರಿ. ಬಟ್ ಫಸ್ಟ್ KGF ಫಸ್ಟ್ ಫ್ರೀ ಆಗಿ ಹಾಕ್ರಿ ಎಲ್ಲ ನಮ್ಮ ಸ್ಟಾಫ್. ಫಸ್ಟ್ ಇವು ಸಬ್ಜೆಕ್ಟ್ ಇನ್ಸ್ಪೆಕ್ಟರ್, DYPC, APC ಯಾರ್ಯಾರಿದ್ದಾರೆ, ಆಮೇಲೆ BU ಎಲ್ಲರೂ ಸೇರಿ ಇದರಲ್ಲಿ ನಾವು ಯಾವ ಏನಿಲ್ಲ. ಅದು ಮುಖ್ಯವಾಗಿ ಯಾವ ಶಾಲೆ ಇದಾವೆ ಅಂತ ಅಂದ್ಬಿಟ್ಟು ಗೊತ್ತಿದೆ, ಸ್ಟ್ರೆಂತ್ ಜಾಸ್ತಿ ಇದಾವೆ ಎಲ್ಲಾ ಶಾಲೆಗಳು. ಎಲ್ಲಾ ಶಾಲೆಗಳು ಬೇಕು ಸರ್. ಸ್ಕೂಲ್ ಎಜುಕೇಶನ್ ಬಗ್ಗೆ ಯಾವ ಶಾಲೆ ಬಗ್ಗೆ ನಾವು ಬ್ಲೇಮ್ ಮಾಡಲ್ಲ ಸರ್. ಎಜುಕೇಶನ್ ಚೆನ್ನಾಗಿ ಕೊಡ್ತಾರೆ. ಜೈನ್ ಮಗಾವಿಜಯಂತ ಎಜುಕೇಶನ್ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಎಜುಕೇಶನ್ ಚೆನ್ನಾಗಿದೆ, ಎಲ್ಲಾ ಸ್ಕೂಲ್ ಎಜುಕೇಶನ್ ಚೆನ್ನಾಗಿದೆ. ಒಂದು ನಾವು ಏನ್ ಹೇಳ್ತಾ ಇದೀವಿ, ಬಡವ ಜನ ಇರೋದು ಟೀಚರ್ ಕೆಲಸ ಮಾಡ್ತಾ ಇರೋನು, ಅಲ್ಲಿ ಕಾಂಕ್ರೀಟ್ ಕೆಲಸಕ್ಕೆ ಹೋಗ್ತಾ ಇರೋರು, ಡೈರಿ ಟ್ರಾವೆಲ್ ಹೋಗ್ತಾ ಇರೋರು ಎಲ್ಲ ಬಡವರು, ಕಡಿಮೆ ಸ್ಯಾಲರಿ. ಯಾಕಂದ್ರೆ ಯಾರು ಮಾಡ್ಬಿಟ್ರೆ ಹೆಂಗೆ ಅದೇ ಸಾಹೇಬ್ರ ಹತ್ರ ಕೇಳ್ತಾ ಇರೋದು. ದಯವಿಟ್ಟು ಇದು ಸ್ವಲ್ಪ ವ್ಯವಸ್ಥೆ ಮಾಡಿ ಸರ್, ಹಿಂಗೆ ಕಂಟಿನ್ಯೂ ಆಗೋದು ಬೇಡ. ಸರಿ ಮಾಡ್ತೀನಿ. ಸರಿ ಸರ್, ಥ್ಯಾಂಕ್ ಯು.